ಇನ್ನು ಎಲ್ಲಾ ದರ ಏರಿಕೆ ಮಾಡಿದ್ದಾಯ್ತು. ಈಗ ಹಾಲಿನ ದರ ಫೈನಲಿ 3 ರಿಂದ 5 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತಿದ್ದಾರೆ. ಪ್ರಸ್ತಾವನೆ ಇಟ್ಟಿದ್ದಾರೆ, ಮುಖ್ಯಮಂತ್ರಿಗಳೆಲ್ಲ ಕೇಳಿಸ್ಕೊಂಡಿದ್ದಾರೆ. ಅವ್ರದ್ದೇನೋ ಒಕ್ಕೂಟಗಳದ ನಷ್ಟ ಇದೆ, ಅದನ್ನ ಭರಿಸಿ ಅಂತ ಕೇಳ್ತಾ ಇದ್ದಾರೆ. ಹಂಗೆಲ್ಲ ಮಾಡೋದು 3 ಒಕ್ಕೂಟ ನಷ್ಟದಲ್ಲಿದೆಯಂತೆ. ರೈತರಿಗೆ ಕೊಡ್ತೀವಿ ಅಂತ ಇವ್ರು. ನಾನು ಹೇಳಿದ್ನ ಕಂತ್ರಿಗಳ ನೀವು ನಷ್ಟಕ್ಕೆ ಹೋಗಿ ಅಂತ ನಾ ಹೇಳಿದ್ನ? ಇಲ್ಲ, ನೀವು ತಿಂದುಬಿಟ್ಟು ಆಗಿರೋ ನಷ್ಟ ಅದು. ವಾಂತಿ ನೀವು ಮಾಡಬೇಕೀಗ, ನಾನಲ್ಲ. ನನ್ನ ಕೈಲಿ ಯಾಕೆ ವಾಂತಿ ಮಾಡಿಸ್ತೀರಿ ದುಡ್ಡು ಕಟ್ಟಿಸ್ಬಿಟ್ಟೋದಕ್ಕೆ? ತಿಂದಿರೋರು ನೀವು ಕಚಡಗಳು. ಯಾಕಪ್ಪ ನಷ್ಟಕ್ಕೆ ಹೋಯ್ತದು? ಓಕೆ, ಹೋಗಿರ್ಬೋದು. ಅದಕ್ಕೆ ನಾನೇನು ಮಾಡಲಿ? BMTC ನಷ್ಟದಲ್ಲಿದೆ, ಎತ್ತುತ್ತಾ ಇರು. KSRTC ನಷ್ಟದಲ್ಲಿದೆ, ಎತ್ತುತ್ತಾ ಇರು. KPTC ನಷ್ಟದಲ್ಲಿದೆ, ಎತ್ತುತ್ತಾ ಇರು. ಗ್ಯಾರಂಟಿಯನ್ನು ಕೊಟ್ಟು ಬಿಡು, ಮತವನ್ನು ಹಾಕಿಸಿಕೊಂಡು ಬಿಡು. ನನ್ನ ಹೆಂಡತಿ ಮಗಳಿಗೆ ಹೋಗಿ ಚಿನ್ನದ ಅಂಗಡಿಯಲ್ಲಿ 10 kg ತಂದು ಇಟ್ಟು ಬಿಡು ಮನೆಯಲ್ಲಿ. ಆಮೇಲೆ ರಾತ್ರಿ ಮಲಗಿಕೊಳ್ಳುವಾಗ ಪ್ರತಿಭಾವತಿಯಲ್ಲಿ ತಂದಿದ್ದ ಬಾಟಲಿಯಲ್ಲಿ ತಂದಿದ್ದ ನೀರನ್ನು ಕುಡಿದು ಮಲಗಿಕೋ. ಅಯೋಗ್ಯರನ್ನು ತಗೊಂಬಂದು ನರ್ಸಕ್ಕಾಗದೇ ಇದ್ದರೆ ಆ ಒಕ್ಕೂಟನ ಬಂದ್ ಮಾಡಿ, ಅದರ ಹಾಲನ್ನು ಬೇರೆ ಒಕ್ಕೂಟಕ್ಕೆ ಶಿಫ್ಟ್ ಕೊಡಿ. ಬಂದ್ ಮಾಡ್ರಿ ಆ ಒಕ್ಕೂಟನ. ಲಜ್ಗೆಟ್ ಅವ್ರು ತಗೊಂಬಂದು ಪ್ರಪಂಚಾದ್ಯಂತ ದೇಶದಲ್ಲಿ ಸರ್ಕಾರಗಳು ಆಡಳಿತಾತ್ಮಕ ವೆಚ್ಚಗಳನ್ನು ಡೌನ್ ಮಾಡೋದ್ರ ಬಗ್ಗೆ ಒದ್ದಾಡ್ತಾ ಇದ್ದಾರೆ ಒಂದೇ ಸಮ. ನೀವಿಲ್ಲಿ ಆ ಮಾಡಿರೋ ಕಚಡ ಕೆಲಸಕ್ಕೆ ತಿದ್ದಿರೋದಕ್ಕೆ ನಮಗೆ ಮತ ಹಾಕಕ್ಕೆ ಬರ್ತೀರಾ? ಜನ ಕಟ್ಟಬೇಕು. ಈ ಚೀಫ್ ಮಿನಿಸ್ಟರ್ ಸಮಾಜವಾದಿ ಅಂತೆ. ರಾಜ್ಯದಲ್ಲಿ ವಿದ್ಯುತ್ ಶುಲ್ಕ ಪ್ರಮಾದ ತಪ್ಪಿಸಲು ಬೆಸ್ಕಾಂ ಡಿಜಿಟಲ್ ಮೀಟರ್ಗಳನ್ನು ಅಳವಡಿಕೆ ಮಾಡ್ತಾ ಇದೆ. ಆದರೆ ವಿದ್ಯುತ್ ಬಳಕೆ ಮಾಡದೇ ಇದ್ರೂ ಕೂಡ ದುಪ್ಪಟ್ಟು ಬಿಲ್ ಬರ್ತಾ ಇದೆ ಅಂತ ಬೆಂಗಳೂರಿನವರೊಬ್ಬರು ಆರೋಪ ಮಾಡಿದ್ದಾರೆ. ಸುಮಾರು 8 ರಿಂದ 10 ಸಾವಿರ ಬಿಲ್ ಬರ್ತಾ ಇದೆಯಂತೆ. ಆದರೆ ಯಾರು ಕೂಡ ನಮಗೇನು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಲ್ ಹೆಚ್ಚಳ ಬೇರೆ ಕಾರಣದಿಂದ ಆಗ್ತಾ ಇರಬಹುದು, ಪರಿಶೀಲಿಸ್ತೀವಿ ಅಂತ ಬೆಸ್ಕಾಂನ MD ತಿಳಿಸಿದ್ದಾರೆ. ಇನ್ನು ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸ್ಪಷ್ಟಪಡಿಸಿದ್ದಾರೆ. ಮೀಟರ್ ಕಾಸ್ಟ್ ಮತ್ತೆ ಈ ನಮ್ಮ ತಂತ್ರಜ್ಞಾನ ವ್ಯವಸ್ಥೆ AMI ತಂತ್ರಜ್ಞಾನ ಅಂತ ಹೇಳಿದ್ರೆ ಅದು ಒಟ್ಟಿಗೆ ಸೇರಿಸಿ ಟೆಂಡರ್ ಕರೆದಿದ್ದಾರೆ. ಅವ್ರದ್ದು ನಂಬರ್ಸ್ ನಾವು ನೋಡಿದ್ರೆ 130 ರೂಪೀಸ್, 140 ರೂಪೀಸ್, ಈ ರೀತಿ 135 ವೇರಿಯಸ್ ರೇಂಜಲ್ಲಿದೆ. ಆ ರೀತಿ ಕಂಪೇರ್ ಮಾಡಲಿಕ್ಕೆ ನಾವು ಎರಡನ್ನೂ ಸೇರಿಸಿ ಕಂಪೇರ್ ಮಾಡಿರೋದು 116 ರೂಪಾಯಿ. ಈ 116 ರೂಪಾಯಿನಲ್ಲಿ ನಾವು ಆ್ಯಕ್ಚುಲಿ ಮಂತ್ಲಿ ಪೇ ಔಟ್ ಇರೋಂಥದ್ದು ಓನ್ಲಿ 75 ರೂಪೀಸ್. ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಡೈರೆಕ್ಟಿವ್. ಅದರಲ್ಲಿ ಏನೂ ಆಗಿಲ್ಲ ಅಂತ. ಆಗಿದೆ, ನನ್ನ ಪ್ರಕಾರ ಆಗಿದೆ. ಇಟ್ ಶುಡ್ ಬಿ ಇನ್ವೆಸ್ಟಿಗೇಟೆಡ್ ನನ್ನ ಪ್ರಕಾರದಲ್ಲಿ. ಇಲ್ಲದೆ ಇದ್ರೆ ಒಂದು ಕೆಲಸ ಮಾಡಿ, ಮಿಸ್ಟರ್ ಜಾರ್ಜ್ ಅಂಡ್ ದಿ ಸೋ ಕಾಲ್ಡ್ ಗೌರವ್ ಗುಪ್ತಾ ಹೂ ಎವರ್ ಯು ಆರ್, ನೀವು ಯಾರ್ರೀ ಸ್ಮಾರ್ಟ್ ಮೀಟರ್ ಹಾಕಕ್ಕೆ? ಕೇಂದ್ರ ಸರ್ಕಾರದ ಆದೇಶ ಇದೆ, ಹಾಕ್ಬೇಕಲ್ಲ, ಹಾಕೋಣ, ನೋ ಪ್ರಾಬ್ಲಮ್. ನೀವು ಯಾರ್ರೀ ಸ್ಮಾರ್ಟ್ ಮೀಟರ್ ಅಂತ ನನ್ನ ಮನೆಗೆ ಹಾಕಕ್ಕೆ? ನನಗೆ ಸ್ಟ್ಯಾಂಡರ್ಡ್ ಕೊಡ್ರಿ. 10 ಕಂಪನಿ ಯಾವುದು ಅಂತ ನೀವು ಪರ್ಮಿಷನ್ ಕೊಟ್ಟಿರೋದ್ರಲ್ಲಿ ನಾನು ಸೆಲೆಕ್ಟ್ ಮಾಡಿ ಅವ್ರು ಫಿಕ್ಸ್ ಮಾಡಲಿ. ನಾನು ಅಂಗಡಿಗೆ ಹೋಗಿ ತಗೊಂಬಂದು ಇಟ್ಕೋತೀನಿ, ತಂದು ಹಾಕ್ರಿ. ನೀವು ಯಾಕ್ರಿ ಫಿಕ್ಸ್ ಮಾಡಿದ್ರಿ ಅದ್ರ ರೇಟನ್ನ? ಅಲ್ಲೇ ಮಾಡಿರೋದು ನೀವು ಹಲ್ಕಟ್ ಕೆಲಸ ನನ್ನ ಪ್ರಕಾರದಲ್ಲಿ. ಅಂಡ್ ವಿ ವಿಲ್ ಗೋ ಟು ಕೋರ್ಟ್. ಟೇಕ್ ಇಟ್ ಫ್ರಮ್ ಮೀ, ಯು ವಿಲ್ ಗೆಟ್ ದ ನೋಟಿಸ್. ಟೇಕ್ ಇಟ್ ಫ್ರಮ್ ಮೀ. ನೀವು ಯಾರು ಡಿಸೈಡ್ ಮಾಡಿದ್ದು ನೆಗೋಷಿಯೇಟ್ ಮಾಡಿ ಆ ರೇಟ್ಸ್ ಅನ್ನ, ವಿಚ್ ಇಸ್ ಚೀಪರ್ ಐ ನೋ ಮಾರ್ಕೆಟಲ್ಲಿ ಇನ್ನೂ ಕಡಿಮೆ. ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬರ್ತಾ ಇಲ್ಲ. ಅದೇನೋ ಹಬ್ಬ ಮುಗಿದ ಮೇಲೆ 2 ಕಂತಿನ ಹಣ ಹಾಕ್ತೀವಿ ಅಂತ ಮೇಡಮ್ ಅವ್ರು ಹೇಳಿದ್ದಾರೆ, ಸಚಿವೆ. ಅದಕ್ಕೊಂದಿಷ್ಟು ಹೋರಾಟ ನಡೆದಿದೆ. ಇನ್ನು ಪಡಿತರ ಅಕ್ಕಿ ಕೇಂದ್ರಗಳಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿನೇ ಸಿಗ್ತಾ ಇಲ್ವಂತೆ. ಅಲ್ಲಿ ಮೇಲೆ ನೋ ಸ್ಟಾಕ್ ಬೋರ್ಡ್ ಹಾಕಬಾರ್ದು ಅಂತ ಒಂದಿಷ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಹಾಕ್ತಿದ್ರೆ ಆಯ್ತು. ಅವ್ರು ಅಕ್ಕಿ ಇಲ್ದಿದ್ರೆ ನೋ ಸ್ಟಾಕ್ ಅಂತ ಹಾಕ್ಬಾರ್ದು. ನಾಳೆ ಸರ್ಕಾರದಲ್ಲಿ ಔಷಧಿ ಇಲ್ಲ, ಆಸ್ಪತ್ರೆ ಔಷಧಿ ಇಲ್ಲ ಅಂತ ಬೋರ್ಡ್ ಹಾಕ್ಬಾರ್ದು ಅಷ್ಟೇ. ನೀರು ಬರುತ್ತಿಲ್ಲ, ನೀರು ಬರಲ್ಲ ಅಂತ ಹೇಳಬಾರ್ದು ಅಷ್ಟೇ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೇ ಹೇಳ್ತೀವಿ, ವಿಷ ದಂಡಿಯಾಗಿದೆ, ಬಂದು ತೆಗೆದುಕೊಂಡು ಹೋಗಿ ಸಾಯಿರಿ. ಈ ರಾಜ್ಯದ ಜನ ನಿಮಗೆ ನೀವು ಹೊಡ್ಕೋಬೇಕು. ಗ್ಯಾರಂಟಿ ಅಂತ ಸತ್ರಲ್ಲ, ಅನುಭವಿಸಿ. ಈಗ ಅನುಭವಿಸಿ ಎಲ್ಲ ರೀತಿ. ನನ್ನ ಪ್ರಕಾರ ನೀವು ಯು ಡಿಸರ್ವ್ ಇದನ್ನು ಅನುಭವಿಸಕ್ಕೆ ಎಲ್ಲ ರೀತಿಯ. ಎಸ್. ಬಿಗ್ ಬಾಸ್ ಸ್ಪರ್ಧಿಗಳಾದ ಮೇಡಮ್ ಕೇಸಾಕ್ರಿ. ಯಾವನ್ರಿ ಅವನು? ಮೇಡಮ್ದು ಪೋಸ್ಟ್ರು ಹೊರದ್ನ ಅರ್ಧ ಹಾಕಿದೆ ಸರ್. ಪೋಸ್ಟರ್ ಡಾಕ್ಟ್ರೇ ಪರಮೇಶ್ವರ್ ಕೇಸಾಕಿ ಕರ್ಕೊಂಬನ್ನಿ. ಅವನ ಕೈಕಾಲು ಮುರಿರಿ. ಅವನಿಗೆ ದೂರು ಕೊಟ್ಟಿಲ್ಲ, ಯಾರು ಕಂಪ್ಲೇಂಟ್ ಕೊಡೋದು ಬೇಡ, ಯಾರು ಕೊಡಬೇಕಾಗಿಲ್ಲ. ಕೈಕಾಲು ಮುರಿರಿ ಅವನದ್ದು.